ಮಾಡಿ. ಹಾಗಲ್ಲ, ಮೊದಲು ನನ್ನ ಕೈ ಹಿಡ್ಕೊಳ್ಳಿ. ಸೇಮ್ 1 2 ನನ್ನ ಹೆಗಲ ಮೇಲೆ ಕೈ ಹಾಕಿ. ನೀನು ಬೈಕೊಂಡಾದ್ರೂ ಸರಿ, ನನ್ನ ಜೊತೆಗೆ ಇದ್ಬಿಡು. ನನಗೀಗ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆ ಮಾತುಗಳೆಲ್ಲ ಮುಗಿದು ಹೋಗಿದೆ. ನನಗೆ ಡ್ಯಾನ್ಸ್ ಕಲಿಸ್ಬೇಕು ಅನ್ನೋ ಜವಾಬ್ದಾರಿ ಕೊಟ್ಟಿದ್ದೀರಾ, ಅದನ್ನು ಮಾಡ್ತಿದ್ದೀನಿ ಅಷ್ಟೇ. ಆಯ್ತು ಆಯ್ತು, ಮುಂದಕ್ಕೆ ಹೇಳು. ನಾನು ಹೇಳಿದ್ದನ್ನು ಕೇಳಿದ್ರಷ್ಟೇ ನಾನು ಹೇಳ್ಕೊಡೋದು. ಕೇಳ್ತೀವಪ್ಪ, ನೀನು ಹೇಳ್ಕೊಡು. ನೀನು ಜಾಯ್ನ್ ಆಗು. 1 2 3 ಆಗ ನೀವು ನಿಮ್ಮ ಕೈನ ಹೀಗೆ ಹಿಡ್ಕೋಬೇಕು. ನಾವಿಬ್ಬರು ಇವ್ರನ್ನ ಹಿಡ್ಕೋಬೇಕು. ಸೇಮ್ ಸ್ಟೆಪ್ 1 2 ಆಮೇಲೆ ಇವ್ರು ನಮ್ಮ ಹೆಗಲ ಮೇಲೆ ಕೈ ಹಾಕಬೇಕು. ಮತ್ತೆ ರಿಹರ್ಸ್ ಮಾಡೋಣ ಬನ್ನಿ. ಮತ್ತೆ ರಿಹರ್ಸ್ ಮಾಡೋಣ. ಒಂದು ನಿಮಿಷ ಪ್ಲೀಸ್, ಹಾಗೆ ಇರಿ. ಏನಿದು? ಒಂದು ನಿಮಿಷ. ನಿಮ್ಮನ್ನೇ ಕೇಳ್ತಿರೋದು, ಯಾಕಿದೆಲ್ಲ? ಅದು ನೀವು ಡ್ಯಾನ್ಸ್ ಸ್ಟೆಪ್ ಎಲ್ಲ ಮರ್ತೋಗ್ಬಾರ್ದಲ್ವಾ, ಅದಕ್ಕೆ. ಮೂರು ಜನ ಇಲ್ಲ ನೋಡಿ. ಮತ್ತೆ ರಿಹರ್ಸ್ ಮಾಡೋಣ. ಸರಿ, ನಮ್ಗೊಂದು ಲೋಟ ಕಾಫಿ. ಸೋಗಲಾಡಿ, ನನಗೆ ಡ್ರೈವಿಂಗ್ ಕಲಿಬೇಕು ಅಂತ ತುಂಬ ಆಸೆ ಆಗ್ಬಿಟ್ಟಿದೆ. ಅದಕ್ಕೆ ಚೆನ್ನಾಗಿ ಡ್ರೈವಿಂಗ್ ಕಲಿಸುವಂಥ ಗುರುಗಳು ಯಾರಾದರೂ ಇದ್ದಾರಾ? ಏನು ಈಗ ಏನಾಗೋಯ್ತು ಅಂತ ಎಲ್ಲರೂ ಈ ಥರ ಆಡ್ತಿದ್ರಾ? ಅದೇ ಮತ್ತೆ ತಾಯಿಗೆ ಮಗ ಡ್ರೈವಿಂಗ್ ಹೇಳ್ಕೊಟ್ರೆ ಅದ್ರಲ್ಲಿ ತಪ್ಪೇನು ತಾತ? ಅಯ್ಯಯ್ಯೋ, ತಪ್ಪು ಅಂತ ಯಾರಮ್ಮ ಹೇಳಿದ್ರು? ಆದರೆ
ತಾಯಿನ ತಾಯಿ ಅಂತಾನೆ ಕರೀದೇ ಇರೋನು ಆ ತಾಯಿಗೆ ಕಾರ್ ಡ್ರೈವಿಂಗ್ ಕಲಿಸಿ ತಣ್ಣ ಕೂತಿದ್ದಾನಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತಷ್ಟೇ. ನಾನೇನು ತಾಯಿ ಮಗ ಅಂತ ಸೆಂಟಿಮೆಂಟ್ ಇಟ್ಕೊಂಡು ಡ್ರೈವಿಂಗ್ ಹೇಳ್ಕೊಡ್ಲಿಲ್ಲ. ಅವ್ರು ದುಡ್ಡು ಕೊಟ್ಟು ಡ್ರೈವಿಂಗ್ ಕ್ಲಾಸ್ ಸೇರಿಕೊಂಡ್ರು, ನಾನು ಡ್ರೈವಿಂಗ್ ಹೇಳ್ಕೊಟ್ಟೆ. ಅದರಲ್ಲೇನಿದೆ? ಓ ಸರಿ, ಅದರಲ್ಲಿ ಏನೂ ಇಲ್ಲ ಅಂತಂದಮೇಲೆ ನಮಗೆ ಯಾಕಪ್ಪ ಹೇಳಲಿಲ್ಲ? ಅದರಲ್ಲಿ ಏನಿಲ್ಲ ಅಂದಮೇಲೆ ನಿಮ್ಗೆ ಯಾಕೆ ಆ ವಿಷಯ ಹೇಳ್ಬೇಕು ತಾತ? ಅದು ಹೇಳೋ ಅಂಥದ್ದೇನು ದೊಡ್ಡ ವಿಷಯ ಅಲ್ಲ ಬಿಡಿ. ಓ ಸೋಗ್ಲಾಡಿ ತಾಯಿಗೆ ಡ್ರೈವಿಂಗ್ ಹೇಳಿಕೊಟ್ಟ ಮಗ ಅಂತ ಪೋಸ್ಟ್ ಮಾಡು, ಆಗ ಅದು ಎಂಥ ದೊಡ್ಡ ವಿಷಯ ಅಂತ ಈ ಸಾಹೇಬರಿಗೂ ಗೊತ್ತಾಗತ್ತೆ. ಅಲ್ವಾ? ಮತ್ತೆ ಇದು ವೈರಲ್ ಆಗುವಂಥ ವಿಷಯನೇ. ತಾಯಿ ಮೊದಲ ಗುರು ಅಂತ ಹೇಳ್ತಾರೆ, ಆದರೆ ಇಲ್ಲಿ ನೀನೇ ತಾಯಿಗೆ ಗುರು ಆಗಿದ್ಯಾ ಅಂತ ಗೊತ್ತಾದ್ರೆ ಜನ ಎಲ್ಲ ಕೊಂಡಾಡ್ತಾರಣ್ಣ. ಈಗ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ತುಳಸಿಯವರೇ, ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಭಿ ಇಷ್ಟಿಷ್ಟಿದ್ರು, ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಕುಣಿದಾಡ್ತಾ ಇದ್ದೆ. ಇವತ್ತು ನಾನು ಅವರ ಹೆಗಲ ಮೇಲೆ ಕೈ ಹಾಕಿ ಡ್ಯಾನ್ಸ್ ಮಾಡಿದೆ. ಆ ಕ್ಷಣ ನೆನೆಸ್ಕೊಂಡ್ರೆ ರೋಮಾಂಚನ ಆಗತ್ತೆ. ನನ್ನ ಮಕ್ಕಳು, ನಾನು ಎತ್ತಾಡಿಸಿದ ಮಕ್ಕಳು ಎಲ್ಲಿ ನನ್ನಿಂದ ದೂರ ಹೋಗ್ಬಿಟ್ರೇನೋ ಅನ್ನೋ ಭಯ ಇತ್ತು. ಆದರೆ ಇವತ್ತು ಅವರಿಬ್ಬರ ಭುಜದ ಮೇಲೆ ಕೈ ಹಾಕಿ ಅವರ ಜೊತೆಲೇ ನಿಂತಾಗ ನನ್ನ ಮಕ್ಕಳು ನನ್ನ ಜೊತೆಲೇ ಇದ್ದಾರಲ್ಲ ಅನ್ನೋ ಫೀಲ್ ಆಯಿತು. ಇಲ್ಲಿ ಆ ಫೋಟೋ ತೆಗೆದ್ರಲ್ಲ, ತೋರಿಸಿ ಒಂದ್ಸಲ. ನೋಡಿ ನೋಡಿ, ಅಭಿ ನನ್ನ ಜೊತೆ ಹೇಗೆ ನಿಂತಿದ್ದಾರೆ. ನಿಜವಾದ ಅರ್ಥದಲ್ಲಿ ಎಡ ಬಲಕ್ಕೆ ಆಸರೆ ಅನಿಸ್ತಿದ್ದಾರೆ. ಈ ಫೋಟೋದಲ್ಲಿ ಇರೋ ಹಾಗೆ ಅಭಿ ನಿಜವಾಗ್ಲೂ ನನ್ನ ಜೊತೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ತುಳಸಿಯವರೇ. ಆದರೆ ನನ್ನ ದುರದೃಷ್ಟ, ಅವನು ನಾಳೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗೇನಾದರೂ ಆದರೆ ಈ ಮನೆನೇ ಮುರಿದು ಹೋಗ್ಬಿಡುತ್ತೆ. ತುಳಸಿಯವರೇ, ನಾನು ಈ ಮನೆ ಕಟ್ಟುವಾಗ ನನ್ನ ಮಕ್ಕಳು ಈ ಮನೆಯಲ್ಲಿ ನಗ್ನಗ್ತಾ ಖುಷಿಯಾಗಿ ಜೀವನ ಮಾಡಬೇಕು ಅನ್ನೋ ಕನಸಿಟ್ಕೊಂಡು ಕಟ್ಟಿದೆ. ಆದರೆ ಅಭಿ ಈ ಮನೆನೇ ಭಾಗ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಾನೆ. ಅಲ್ಲ, ಅವನು ಕೇಳ್ತಿರೋ ಹಾಗೆ ಈ ಮನೆ ಭಾಗ ತಗೊಂಡು ಒಂದು ದೂರ ಹೋಗ್ಬಿಟ್ರೆ ಈ ಸಮಾಜಕ್ಕೆ, ಕಂಪನಿಯವ್ರಿಗೆ, ಸಂಬಂಧಿಕರಿಗೆ ಇವ್ರಿಗೆಲ್ಲ ಏನು ಉತ್ತರ ಹೇಳಿ ಅನ್ನೋದು ಒಂದು ಯೋಚನೆ. ಆದರೆ ಅದಕ್ಕಿಂತ ದೊಡ್ಡದು ಸತ್ತ ಸ್ವರ್ಗದಲ್ಲಿರುವ ಸುಮತಿಗೆ ಏನಂತ ಹೇಳಿ ತುಳಸಿಯವರೇ. ಎಲ್ಲ ಮಕ್ಕಳು ಒಟ್ಟಿಗೆ ಇರಬೇಕು ಅನ್ನೋದು ಪ್ರತಿ ತಾಯಿ ಆಸೆ ಆಗಿರುತ್ತೆ. ಆದರೆ ಅಭಿ ಈ ರೀತಿ ಎಲ್ಲರಿಂದ ದೂರ ಇರ್ತೀನಿ ಅಂತ ಹೇಳ್ತಿದ್ರೆ ಸುಮತಿ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಇದನ್ನು ಯಾಕೆ ಇವನು ಅರ್ಥ ಮಾಡ್ಕೋತಿಲ್ಲ? ಅರ್ಥ ಮಾಡ್ಕೋತಾನೆ ಮಾಧವ್ ಅವರೇ. ನನಗೆ ನಂಬಿಕೆ ಇದೆ, ಅಭಿ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಲ್ಲ. ಅಭಿ ಮನಸ್ಸನ್ನು ಬದಲಾಯಿಸೋಕ್ಕೆ ನಮಗಿನ್ನೂ ಅವಕಾಶ ಇದೆ. ನಾವು ಮತ್ತೆ ಅವನ ಜೊತೆ ಮಾತಾಡೋಣ. ಇನ್ನೆಲ್ಲಿ ಮಾತಾಡೋ ತುಳಸಿಯವರೇ? ನಾಳೆ ಬೆಳಿಗ್ಗೆ ಆದರೆ ಪ್ರೋಗ್ರಾಮು, ಫಂಕ್ಷನ್ ಅಂತ ಬ್ಯುಸಿಯಾಗಿರ್ತೀವಿ.
ರಾತ್ರಿ ಆದಮೇಲೆ ಮನೆಗೆ ಬರ್ತೀನಿ. ರಾತ್ರಿ ಕಳೆದ ಮೇಲೆ ಮನೆ ಭಾಗ ಬೇಕು ಅಂತ ಮಗ ಕೇಳ್ತಾನೆ. ನನಗಂತೂ ಇವತ್ತಿನ ದಿನನೇ ಕಳೆಯೋದು ಬೇಡ ಅನಿಸ್ತಿದೆ. ರಾತ್ರಿ ಕಳೆದು ಬೆಳಗ್ಗೆ ಬಂದರೆ ಸಂಭ್ರಮ, ದಿನ ಕಳೆದು ಮತ್ತೊಂದು ದಿನ ಬಂದರೆ ಸಹಿಸಕ್ಕಾಗ್ದಿರೋ ಅಷ್ಟು ಸಂಕಟ. ಇದೆಂಥ ಹಣೆ ಬರ ತುಳಸಿಯವ್ರೆ. ಅಭಿ, ದೀಪಿಕಾ ಇನ್ನೂ ರೆಡಿ ಆಗಿಲ್ವಾ? ನೀನು ಯಾಕೆ ಹೀಗೆ ಕೂತಿದ್ಯಾ? ಏನೋ ಗೊತ್ತಿಲ್ಲ ಚಿಕ್ಕಮ್ಮ, ಮನ್ಸಿಗೊಂಥರ ಹಿಂಸೆ ಆಗ್ತಿದೆ. ಅಮ್ಮನ ನೆನಪು ತುಂಬಾ ಆಗ್ತಿದೆ. ಅಮ್ಮ ಇದ್ದಾಗ ಈ ಪ್ರೋಗ್ರಾಮ್ ಮಾಡ್ತಿದ್ದಿದ್ದು. ಅಮ್ಮ ಹೋದ್ಮೇಲೆ 15 ವರ್ಷದಿಂದ ಯಾವ ಆ್ಯನಿವರ್ಸರಿನೂ ಮಾಡಿರಲಿಲ್ಲ. ಆದರೆ ಇವತ್ತು ಸಿಲ್ವರ್ ಜೂಬ್ಲಿ ಆ್ಯನಿವರ್ಸರಿ. ಆದರೆ ಅಮ್ಮನೇ ಇಲ್ಲ. ಇನ್ನು ನಾನು ಅಲ್ಲಿಗೆ ಬಂದರೆ ಆ ಸ್ಟೇಜ್ ನೋಡಿದ್ರೆ ಅಮ್ಮನೇ ಸ್ಟೇಜ್ ಮೇಲೆ ನಿಂತಿರೋ ಹಾಗೆ, ಅಮ್ಮನೇ ಮಾತಾಡ್ತಿರೋ ಹಾಗೆ, ಅಮ್ಮನೇ ಡ್ಯಾನ್ಸ್ ಮಾಡ್ತಿರೋ ಹಾಗೆ ತುಂಬಾ ನೆನಪಾಗುತ್ತೆ. ಅಮ್ಮ ಇಲ್ಲದೆ, ಅಮ್ಮನ ಡ್ಯಾನ್ಸ್ ಇಲ್ಲದೆ ಈ ಪ್ರೋಗ್ರಾಮ್ಗೆ ಅರ್ಥನೇ ಇಲ್ಲ. ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಅಭಿ. ಆದರೆ ಏನು ಮಾಡೋದು, ನಾವು ಆಸೆ ಪಡೋದೇ ಒಂದಾದರೆ ವಿಧಿ ಆಟನೇ ಇನ್ನೊಂದು. ಆದರೂ ಅದು ನಿನ್ನ ಕಂಪನಿ ಅಭಿ. ಆ ಕಂಪನಿ ವಾರಸ್ದಾರರಲ್ಲಿ ನೀನು ಒಬ್ಬ. ಏನು ಹೇಳ್ತಿದ್ದೀರಾ ಅತ್ತೆ? ವಾರಸ್ದಾರನ? ಸದ್ಯಕ್ಕೆ ಈ ಮನೆಯಲ್ಲಿ ಅಭಿನ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ನೋಡ್ತಾ ಇದ್ದಾರೆ ಎಲ್ಲ. ವಾರಸ್ದಾರ ಏನೋ ನಿಜ, ಆದರೆ ಕೆಲಸಗಾರರಿಗೆ ಸಿಗಬೇಕಾಗಿರೋ ಮರ್ಯಾದೆನೂ ಸಿಗ್ತಾ ಇಲ್ಲ ಅಭಿಗೆ. ಹೌದು ದೀಪಿಕಾ, ಅದನ್ನು ಸುಳ್ಳು ಅಂತ ನಾನು ಹೇಳ್ತಿಲ್ಲ. ಆದರೆ ಇಂಥ ಆ್ಯನಿವರ್ಸರಿ ಟೈಮ್ನಲ್ಲಿ ಆ ವಿಷಯ ಯಾಕೆ ತೆಗೆಯೋದು ಅಂತ ಸುಮ್ಮನಿದ್ದೆ ಅಷ್ಟೇ. ಇಂಥ ಟೈಮಲ್ಲಿ ಅಲ್ಲದೆ ಬೇರೆ ಯಾವ ಟೈಮಲ್ಲಿ ಮಾತಾಡೋಕ್ಕಾಗುತ್ತೆ ಅತ್ತೆ? ಬೇರೆ ಯಾವುದೇ ಟೈಮಲ್ಲಿ ಮಾತಾಡಿದ್ರು ಮನೆಯವ್ರು ಎಲ್ಲರೂ ಸೇರಿಕೊಂಡು ಅಭಿಬಾಯಿನ ಮುಚ್ಚಿಸ್ತಾರೆ. ಇಂಥ ಟೈಮಲ್ಲಾದರೂ ಮಾತಾಡಿದ್ರೆ ಅವ್ರು ಯಾರು ಅಭಿಗೆ ಎದುರು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಏನು ಆಶ್ಚರ್ಯ ದೀಪಿಕಾ, ನಾನು ಯಾವ ವಿಷಯನ ಅಭಿಗೆ ಹೇಳಬೇಕು ಅನ್ಕೋತಿದ್ನೋ ಅದನ್ನೇ ನೀನು ಹೇಳ್ತಿದ್ಯಾ. ಅಂದರೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ಅಭಿ ಎಲ್ಲರ ಮುಂದೆ ಸ್ಟೇಜ್ ಮೇಲೆ ಹೋಗಿ ಮನೆ ಭಾಗ ಕೇಳ್ತಾನೆ. ಮಾಧವರೇ, ಏನಿದೆಲ್ಲ? ನಾನು ರೆಡಿ ಆಗ್ತೀನಿ ಬಿಡಿ. ನೀವು ಯಾವಾಗಲೂ ರೆಡಿ ಆಗೋದು ಇದ್ದೇ ಇರುತ್ತೆ. ಇವತ್ತು ನಾನು ನಿಮ್ಮನ್ನು ರೆಡಿ ಮಾಡ್ತೀನಿ.
ಮಾಧವ್ ಅವರೇ, ನೀವು ಯಾವಾಗ ಇದೆಲ್ಲ ಕಲ್ತ್ರಿ? ಇದೇನು ಬ್ರಹ್ಮವಿದ್ಯೆನಾ? ಚಂದ್ರನ ಮೇಲೆ ಕವನ ಬರೆಯೋದು ಎಷ್ಟು ಸುಲಭನೋ, ಚಂದ್ರಮುಖಿ ಥರ ಇರೋ ನಿಮಗೆ ಅಲಂಕಾರ ಮಾಡೋದು ಅಷ್ಟು ಸುಲಭ. ಹೇಗೆ ಅಲಂಕಾರ ಮಾಡಿದ್ರೂ ಚೆನ್ನಾಗೇ ಕಾಣಿಸ್ತೀರಿ ಅನ್ನೋ ನಂಬಿಕೆ ಇರುತ್ತಲ್ವಾ, ಅದಕ್ಕೆ. ಸರಿ, ಮುಂದುವರ್ಸಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಂದರೆ ಇಷ್ಟು ನಾನು ಚೆನ್ನಾಗಿ ಕಾಣ್ತಿರ್ಲಿಲ್ವಾ? ಅರೆ, ನಾನಿಲ್ಲಿ ಹಾಗೆಳ್ದೆ, ದಂತದ ಗೊಂಬೆಗೆ ಅಲಂಕಾರ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿ ನನ್ನ ಹೆಚ್ಚುತ್ತಾನ ಏನೂ ಇಲ್ಲ. ಇಷ್ಟೆಲ್ಲ ಹೊಗಳೋದೇನು ಬೇಕಾಗಿಲ್ಲ. ನಾನು ಹೇಗಿದ್ದೀನಿ ಅಂತ ನಂಗೆ ಗೊತ್ತಿದೆ. ನಾನೆಲ್ಲಿ ಹೊಗಳ್ತಾ ಇದ್ದೀನಿ ತುಳಸಿಯವರೇ? ನೋಡಿ, ನಿಮ್ಮ ಅಂದದ ಬಗ್ಗೆ ಏನೇ ಮಾತಾಡಿದ್ರು ಅದು ಹೊಗಳಿಗೆ ಥರ ಕೇಳಿಸುತ್ತೆ. ನಾನೇನು ಮಾಡಲಿ? ಇಷ್ಟು ಚೆನ್ನಾಗಿ ರೆಡಿಯಾಗಿರೋರ ಜೊತೆ ಒಂದು ಫೋಟೋನೂ ಇಲ್ಲ ಅಂದರೆ ತಪ್ಪಾಗುತ್ತೆ. ಬನ್ನಿ, ಒಂದು ಸೆಲ್ಫಿ ತಗೊಳ್ಳೋಣ. ಇದರಲ್ಲಿ ನಾನು ಸರಿಯಾಗಿ ಕಾಣ್ತಿಲ್ಲ. ನಿಮ್ಮ ಮುಂದೆ ನಾನು ಮಂಕ ಕಾಣ್ತಾ ಇದ್ದೀನಿ. ಇನ್ನೊಂದು ತಗೋಣ. ಮಾಧವ್ ಅವರೇ, ಏನಾಯ್ತು? ನೀವು ಅಭಿ ಜೊತೆ ನನ್ನ ಫೋಟೋ ತೆಗೆದ್ರಲ್ಲ, ಅದು ನೆನಪಾಯ್ತು. ನಾಳೆಯಿಂದ ಅವನು ನಮ್ಮ ಜೊತೆ ಇರ್ತಾನೋ ಇಲ್ವನೋ ಭಯ ಶುರುವಾಗಿದೆ. ಅಕಸ್ಮಾತ್ ಅವನು ಮನೆ ಬಿಟ್ಟು ಹೋದರೆ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಮಾಧವ್ ಅವರೇ. ನೀವು ಯೋಚನೆ ಮಾಡಬೇಡಿ. ನೀವು ನಿಮ್ಮ ಮಕ್ಕಳ ಜೊತೆ ಸಂತೋಷವಾಗಿರ್ತೀರ. ಅಷ್ಟಾದರೆ ಸಾಕು, ನನಗೆ ಸ್ವರ್ಗ ಸಿಗ್ದಾಗುತ್ತೆ. ಖಂಡಿತ ಮಾಧವ್ ಅವರೇ, ಈ ಮನೇಲಿ ಸ್ವರ್ಗದಷ್ಟು ಸಂತೋಷ ಯಾವಾಗಲೂ ಇರುತ್ತೆ. ನಿಮ್ಮ ಮಾತು ನಿಜ ಆಗಲಿ ಅಂತ ನಾನು ಬೇಡ್ಕೋತೀನಿ. ಈ ಮನೆಯಲ್ಲಿ ಮತ್ತೆ ನಾವೆಲ್ಲರೂ ಸಂತೋಷವಾಗಿ ಆನಂದವಾಗಿ ಬಾಳಿ ಬದುಕಬೇಕು. ನಾನು ನೀವು ಅಕ್ಕಪಕ್ಕ ನಿಂತ್ಕೊಂಡು ನಮ್ಮ ಮಕ್ಕಳ ಖುಷಿಯನ್ನು ನೋಡಿ ಸಂಭ್ರಮ ಪಡಬೇಕು. ನೀವು ಈ ಮನೆಗೆ ಬಂದಾಗಿಂದ ನಾನು ಕಳ್ಕೊಂಡ್ರೆ ಅದೇ ಹೆಚ್ಚು. ತಂದೆ ಮಕ್ಕಳನ್ನ, ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದವ್ರು ನೀವು. ನಿಮ್ಮಿಂದ ಇದ್ಬಿಟ್ಟು ಬೇರೆ ಇನ್ನೇನಾಗುತ್ತೆ? ನಾವೀ ಮನೇಲಿ ಮುದ್ದಿನ ಥರ ಇರಬೇಕು ಅಂದರೆ, ಅಣ್ಣ ತಮ್ಮ ಅಪ್ಪ ಮಕ್ಕಳು ಸಂತೋಷವಾಗಿ ಬಾಳಬೇಕು ಅಂದರೆ ನೀವೀ ಮನೆ ಬಿಟ್ಟು ಹೊರಟೋಗ್ಬೇಕು. ಸರಿ ಸರಿ, ಅದೆಲ್ಲನೂ ಆಗತ್ತೆ. ಈಗ ಲೇಟ್ ಆಗಿದೆ, ಹೊರಡೋಣವಾ? ಹೌದಲ್ವಾ? ಮಹೇಶನ್ನು ಹೊರಡಿಸ್ಬೇಕು. ಅವ್ನು ರೆಡಿಯಾಗಿದ್ದಾನೋ ಇಲ್ವೋ ನೋಡ್ತೀನಿ. ಹಾಂ,